ಬನ್ನಿ ಸ್ನೇಹಿತರೆ, ನಮಸ್ತೆ ಹಿಂದೂಸ್ತಾನಿ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಲೋಕಸಭಾ ಎಲೆಕ್ಷನ್ 2024 ಬರ್ತಾ ಇದೆ. ಇನ್ನೇನು 2-3 ತಿಂಗಳಿದೆ, ಆಗಲೇ ಬಿಸಿ ಹತ್ಬಿಟ್ಟಿದೆ. ಏನು ಅಂತಂದರೆ ಇಂಡಿ ಬ್ಲ್ಯಾಕ್ ಇತ್ತಂತೆ. ಇಂಡಿ ಬ್ಲ್ಯಾಕ್ ಅಂತಂದರೆ ನರೇಂದ್ರ ಮೋದಿನ ಹೇಗಾದರೂ ಮಾಡಿ ಇಳಿಸ್ಬೇಕು, ಅದಕ್ಕೊಬ್ಬ ನೇತೃತ್ವ ಬೇಕು. ನೇತೃತ್ವ ಯಾರಿದ್ದಾರೆ? ಹಾಳೂರು ಗುಳದವನೇಗೌಡ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ಸಿನ ನೇತೃತ್ವ ಹಿಡ್ಕೊಂಡು ಹೊರಟಿದ್ದಾರೆ. ಏನು ಅಂದರೆ ಪ್ಯಾನ್ ಇಂಡಿಯಾದಲ್ಲಿ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಮತ್ತು ವೆಸ್ಟ್ ಬೆಂಗಾಲಿಂದ ಹಿಡಿದು ಗುಜರಾತ್ವರೆಗೂ ಎಲ್ಲಾದರೂ ಹರ್ಕು ಮುರುಕು ಮುರಿದು ಹೋಗಿರೋ ಕಾಲಲ್ಲೇ ನಾವು ಸರ್ಕಸ್ ಮಾಡ್ತೀವಿ ಅಂತಂದರೆ ಕಾಂಗ್ರೆಸ್ ಇದೆ. ಅದರಲ್ಲೂ ನೋಡಿ, ಪಪ್ಪು ಅಂತೀವಿ ರಾಹುಲ್ ಗಾಂಧಿ, ಪಾಪ ಬ್ರೈನೇ ಮೆಚ್ಯೂರ್ ಆಗಿಲ್ಲ, ಆತನ ಹಿಡ್ಕೊಂಡು ಹೊರಟಿದ್ದಾರೆ. ಆತನ ಹಿಡ್ಕೊಂಡು ಯಾಕೆ ಹೊರಟಿದ್ದಾರೆ ಅಂತಂದ್ರೆ ಒಂದು ಲಾಭ ಇದೆ ಈ ಭ್ರಷ್ಟ ರಾಜಕಾರಣಿಗಳಿಗೆ. ಯಾರೇ ಮುಖ್ಯಮಂತ್ರಿಗಳಾಗಿರ್ಬೋದು, ಯಾರೇ ಮಂತ್ರಿಗಳಾಗಿರ್ಬೋದು, ಯಾರೇ ಲಾಭ ಬರ್ತಕ್ಕಂಥ ಹುದ್ದೆ ಇವನ್ನ ಮೇಲ್ವಿಚಾರಣೆ ಮಾಡ್ತಕ್ಕಂಥವ್ರಾಗಿರ್ಬೋದು, ಅಂಥವರೆಲ್ಲ ರಾಹುಲ್ ಗಾಂಧಿನೇ ಪ್ರೈಮ್ ಮಿನಿಸ್ಟರ್ ಆಗಲಿ ಅಂತಾರೆ. ಯಾಕೆಂದರೆ ದುಡ್ಡು ತಿನ್ನೋದು ಈಸಿ, ಜಾಸ್ತಿ ದುಡ್ಡು ತಿನ್ಬೋದು, ತಿಂದಿದ್ದ ದುಡ್ಡನ್ನ ಜೀರ್ಣಿಸ್ಕೋಬೋದು, ಶ್ರೀಮಂತಿಕೆಯಲ್ಲಿ ಮೆರಿಬೋದು, 5 ಸ್ಟಾರ್ ಹೋಟೆಲ್ಗಳಲ್ಲಿ ಇರ್ಬೋದು, ಪ್ರಪಂಚ ತುಂಬ ಸುತ್ತಬೋದು. ಈ ಥರ ಅನೇಕ ಕಾರಣಗಳನ್ನ ಕೊಡ್ತಾ ಹೋಗ್ಬೋದು. ಇವ್ರಿಗೆಲ್ಲ ಡಟ್ಟಿ ಪಾಲಿಟಿಕ್ಸಲ್ಲಿರ್ತಕ್ಕಂಥ ಸಾಮಂತ ರಾಜರಿಗೆಲ್ಲ ಏನು ಅಂತಂದರೆ ರಾಹುಲ್ ಗಾಂಧಿನೇ ಪ್ರೈಮ್ ಮಿನಿಸ್ಟರ್ ಆಗಬೇಕು. ಹಾಗಾಗಿ ಏನು ಮಾಡಿದ್ರು, ವೆಸ್ಟ್ ಬೆಂಗಾಲ್ನಲ್ಲಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ಮತ್ತು ಅರವಿಂದ್ ಕೇಜ್ರಿವಾಲ್ IAS IRS ಆಫೀಸರು ಅರವಿಂದ್ ಕೇಜ್ರಿವಾಲು, ನಮ್ಮ ಸಿದ್ದರಾಮಯ್ಯ ಮತ್ತು YS ರಾಜಶೇಖರ ರೆಡ್ಡಿ ಅಂತ ಅಂದ್ಬಿಟ್ಟು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿರ್ತಾರೆ. ಹೆಲಿಕಾಪ್ಟರ್ ದುರಂತದಲ್ಲಿ ಸತ್ತೋಗ್ತಾರೆ. ಅವ್ರಿಗೆ ಗೊತ್ತೇ ಇರಲ್ಲ ನಮ್ಮ ರಿಮೋಟ್ ಕಂಟ್ರೋಲ್ಗೆ ಇವನಿಷ್ಟು ದುಡ್ಡು ಮಾಡ್ತಾನೆ ಅಂತ. ಹತ್ತೋದ್ಮೇಲೆ ಗೊತ್ತಾಗತ್ತಂತೆ ನನಗಿಂತ ಜಾಸ್ತಿ ದುಡ್ಡು ಮಾಡಿಬಿಟ್ಟಿದ್ದಾನಲ್ಲ ಇವನು ಅಂತ. ನಿಮ್ಮ ರಿಮೋಟ್ ಕಂಟ್ರೋಲು 4th ರಿಚೆಸ್ಟ್ ವುಮೆನ್ ಇನ್ ದ ವರ್ಲ್ಡ್. ಹೇಗೆ ಏನೂ ಕೆಲಸ ಮಾಡ್ದೇನೆ ಇಷ್ಟೊಂದು ಶ್ರೀಮಂತಿಕೆ ಮಾಡ್ಕೊಳ್ತಕ್ಕಂಥ ವಿದ್ಯೆ ಗೊತ್ತಿದೆ ಅಂತ ಕಾಂಗ್ರೆಸ್ನವರು ನಮ್ಮ ದೇಶದ ಬಡ ಜನಕ್ಕೆಲ್ಲ ಯಾಕೆ ವಿದ್ಯೆ ಹೇಳ್ಕೊಡೋದಿಲ್ಲ? ಇದು ನಮ್ಮ ಮುಂದೆ ಇರತಕ್ಕಂಥ $1 ಬಿಲಿಯನ್ ಕ್ವಶನ್ನು. ಆಯಿತು ಸ್ವಾಮಿ, ನೀವು ಮಾತ್ರ ಶ್ರೀಮಂತರಾಗಿದ್ದೀರಾ, ಓಕೆ, ದೇಶನ ನಡೆಸ್ತಾ ಇದ್ದೀರಾ. ನೀವು ಹೇಗೆ ಶ್ರೀಮಂತರಾದ್ರಿ? ಏನೂ ಕೆಲಸ ಮಾಡ್ದೇ ಎಲ್ಲರೂ ಶ್ರೀಮಂತರಾಗ್ತಾರೆ. ಆ ವಿದ್ಯೆನ ನಮ್ಮ ದೇಶದಲ್ಲಿ ವೋಟ್ ಹಾಕ್ತಾರಲ್ಲ ಅವ್ರಿಗೆ ಹೇಳ್ಕೊಡಿ ನೀವು. ಅವರು ಸಹ ಒಂದೇ ವರ್ಷದಲ್ಲಿ ಅಮೇರಿಕಾನ ಬೀಟ್ ಮಾಡೋಣ, ಬನ್ನಿ ನಾವು ಅಮೇರಿಕಾಗೆ ಶೆಡ್ ತಟ್ಟೋಣ. ಇಂಥ ವಿದ್ಯೆನ ಬರೀ ನಿಮ್ಮಲ್ಲೇ ಇಟ್ಕೊಂಡ್ಬಿಟ್ಟು ನಾವು ದೇಶ ಉದ್ಧಾರ ಮಾಡ್ತೀವಿ ಅಂತ ಹೇಳ್ತಿರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಮ್ಮ ಕ್ವಶನ್ನು. ಬನ್ನಿ, ಇವತ್ತಿನ ವಿಷಯ ಏನು ಅಂತಂದರೆ ನಮ್ಮ ತೆರಿಗೆ ನಮ್ಮ ಹಕ್ಕು. ನೋಡಿ, ಅವರ್ ಟ್ಯಾಕ್ಸ್ ಅವರ್ ರೈಟ್ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ದೀವಿ, 7ನೇ ತಾರೀಕು ದೆಹಲಿಯ ಜಂತರ್ ಮಂತರ್ನಲ್ಲಿ ನಮ್ಮ ಮುಖ್ಯಮಂತ್ರಿ, ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ನಮ್ಮ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅವರ ಪಕ್ಷದ ಎಲ್ಲ MLAಗಳನ್ನ ಕರ್ಕೊಂಡು ಹೋಗಿ ಧರಣ ಮಾಡ್ತಾಯಿದ್ದಾರೆ. ಅನುದಾನ ಕೊಟ್ಟಿಲ್ಲ, ನಮ್ಮ ತೆರಿಗೆ ಹಣ ನಮ್ಮ ಪಾಲು ನಮಗೆ ಕೊಡಿ ಅಂತಂದ್ಬಿಟ್ಟು. ಇದು ಸರಿ ತಪ್ಪು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಒಂದೊಂದೇ ಇದು ಮಾಡ್ತಾ ಹೋಗ್ತೀನಿ. ಇದು 2 ಎಪಿಸೋಡ್ ಆಗ್ಬೋದು, 3 ಎಪಿಸೋಡ್ ಆಗ್ಬೋದು, 4 ಎಪಿಸೋಡ್ ಆಗ್ಬೋದು. ಅದನ್ನು ಮಾಲತಿ ಭಟ್ ಅವ್ರಿಗೆ ಬಿಡ್ತಿದ್ದೀನಿ, ಈಗ ರೆಕಾರ್ಡ್ ಮಾಡ್ತಿರೋರು ಅವ್ರ ಡಿಸ್ಕ್ರಿಪ್ಷನ್ಗೆ, ಯಾಕೆ ನಮ್ಮ ವ್ಯಾಪ್ತಿ ಅಲ್ಲ ಅದು. ಆ ದೃಷ್ಟಿಯಿಂದ ಬನ್ನಿ, ಇವತ್ತು ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋದ್ರ ಬಗ್ಗೆ ಮಾತಾಡ್ದ, ಇದು ಸರಿನೋ ತಪ್ಪು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತೀವಿ. ನೋಡಿ, ಸಿದ್ದರಾಮಯ್ಯನವರು ಕಾನ್ಸ್ಟಿಟ್ಯೂಷನಲ್ ಜವಾಬ್ದಾರಿ, ಸಂವಿಧಾನಾತ್ಮಕ ಜವಾಬ್ದಾರಿ ಹೊತ್ತಿರ್ತಕ್ಕಂಥವ್ರು. ಸಂವಿಧಾನಾತ್ಮಕ ಜವಾಬ್ದಾರಿ ಹೊತ್ತಿದ್ದಾರೆ ಅಂತಂದರೆ ಅವರು ಆ ಕುರ್ಚಿಲಿ ಕೂತ್ಕೋಬೇಕಾದ್ರೆ ಪ್ರಮಾಣ ವಚನ ತಗೋತಾರೆ. ದೇಶದ ಏಕತೆ, ಅಖಂಡತೆ, ಸಮಗ್ರತೆಗೆ ನಾನು ಪೂರಕವಾಗಿ ಕೆಲಸ ಮಾಡ್ತೀನಿ ಮತ್ತು ಎಲ್ಲ ಸಂವಿಧಾನಾತ್ಮಕವಾಗಿ ಮಾಡೋ ಕೆಲಸಗಳೆಲ್ಲ ಅದಕ್ಕೆ ಬದ್ಧನಾಗಿರ್ತೀನಿ ಅಂತ ಪ್ರಮಾಣ ವಚನ ತಗೊಂಡಿರ್ತಾರೆ. ಈ ಥರ ಪ್ರಮಾಣ ವಚನ ತಗೊಂಡಿರೋರು ಏನು ಮಾಡ್ತಾರೆ, ಸಂವಿಧಾನಾತ್ಮಕವಾಗಿ ಟ್ಯಾಕ್ಸ್ ಡಿಸ್ಟ್ರಿಬ್ಯೂಟ್ ಆಗ್ತಾಯಿದೆ. ಈ ಸಂವಿಧಾನಾತ್ಮಕವಾಗಿ ಟ್ಯಾಕ್ಸ್ ಡಿಸ್ಟ್ರಿಬ್ಯೂಟ್ ಆಗ್ತಿದೆ ಅಂತಂದರೆ ನಾವು ಫೈನಾನ್ಸ್ ಕಮಿಷನ್ ಬಗ್ಗೆ ಮಾತಾಡಬೇಕು. ನೋಡಿ, ಇಲ್ಲಿ 14th ಫೈನಾನ್ಸ್ ಕಮಿಷನ್, 15th ಫೈನಾನ್ಸ್ ಕಮಿಷನ್ ಡ್ಯೂ ಇದೆ. 14th ಫೈನಾನ್ಸ್ ಕಮಿಷನ್ ಯಾಕೆ ಏನೇನು ಮಾಡಿದ್ರೆ ಅಂತ ಹೇಳಿ, ಈ ಫೈನಾನ್ಸ್ ಕಮಿಷನ್ ಯಾಕೆ ಬರುತ್ತೆ ಅಂತಂದರೆ ಸ್ಟೇಟ್ ಗೌರ್ಮೆಂಟು ಟ್ಯಾಕ್ಸ್ ಕಲೆಕ್ಟ್ ಮಾಡುತ್ತೆ, ಸೆಂಟ್ರಲ್ ಗೌರ್ಮೆಂಟು ಟ್ಯಾಕ್ಸ್ ಕಲೆಕ್ಟ್ ಮಾಡುತ್ತೆ. ಇದೇನಾಗುತ್ತೆ, ಹಂಚಿಕೆ ಮಾಡಬೇಕಿದನ್ನು. ಎಲ್ಲಿ ದುಡ್ಡು ಕಡಿಮೆ ಹೋಗ್ತಾ ಇದೆ, ನಮ್ಮ ದೇಹ ಶರೀರ, ಇಡೀ ಶರೀರ ಏನು ಅಂತಂದರೆ ಒಂದು ದೇಶ ಅಂತ ತೊಗೊಂಡ್ರೆ ಕಾಲಿಗೆ ರಕ್ತ ಹೋಗ್ತಿರಲ್ಲ ಸರಿಯಾಗಿ, ಆವಾಗ ಏನು ಮಾಡ್ತೀವಿ, ಶುಗರು ಕಾಲಿಗೆ ಹೋಗ್ತಿರಲ್ಲ ಅಂತಂದರೆ ಗ್ಯಾಂಗ್ರೀನ್ ಆಗುತ್ತೆ. ಇದನ್ನು ಕಟ್ ಮಾಡಿ ಬಿಸಾಕ್ತೀವಿ. ಆ ಥರ ಮಾಡೋಕ್ಕಾಗೋದಿಲ್ಲ ನಮ್ಮ ದೇಶದಲ್ಲಿ. ಮತ್ತು ಒಂದು ಸಂವಿಧಾನ ಇದೆ, ಒಂದು ಕಾನೂನಿನ ಚೌಕಟ್ಟಿದೆ,
ಆ ದೃಷ್ಟಿಯಿಂದ ನಾವೇನು ಮಾಡ್ತೀವಿ, ಅದನ್ನು ಕ್ಯೂರ್ ಮಾಡೋದಕ್ಕೆ ನೋಡ್ತೀವಿ. ಕ್ಯೂರ್ ಮಾಡೋದಕ್ಕೆ ನೋಡಿದಾಗ ಏನಾಗುತ್ತೆ, ಇಂಜೆಕ್ಷನ್ ಕೊಡ್ತೀವಿ, ವಿಶೇಷ ಗಮನ ಕೊಡ್ತೀವಿ, ಅದಕ್ಕೆ ಪೌಷ್ಟಿಕಾಂಶಗಳು ಕೊಡ್ತೀವಿ, ಔಷಧಿ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಹಾಗೆ ನಮ್ಮ ದೇಶದಲ್ಲಿ ನೋಡಿ, ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಾಮಾಜಿಕ ನ್ಯಾಯ ಇದೆ. ಇದು ಪೂರಕವಾಗಿ ನಾವೇನು ಮಾಡಬೇಕು ಅಂತಂದರೆ, ಎಲ್ಲಿ ಬಡ ಜನರಿದ್ದಾರೆ, ಎಲ್ಲಿ ದೇಶ ಅಭಿವೃದ್ಧಿಯಾಗಿಲ್ಲ, ದೇಶ ಅಂತ ತೊಗೊಂಡ್ಬಿಟ್ರೆ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೂ ದೇಶ. ಇಲ್ಲಿ ಇರ್ತಕ್ಕಂಥವರೆಲ್ಲ ನಮ್ಮ ಅಣ್ಣ ತಮ್ಮಂದರು. ಮತ್ತು ಈಸ್ಟರ್ನ್ ಸ್ಟೇಟ್ಸ್ ಅಂತ ಹೇಳ್ತೀವಿ. ಮಿಜೋರಾಮ್ ಇರ್ಬೋದು, ಅರುಣಾಚಲ್ ಇರ್ಬೋದು, ಮೇಘಾಲಯ ಇರ್ಬೋದು, ನಾಗಾಲ್ಯಾಂಡ್ ಇರ್ಬೋದು, ಈ ಥರ ಅನೇಕ ರಾಜ್ಯಗಳಿವೆ. ಅದನ್ನು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂತ ಕರಿತೀವಿ. ಎಲ್ಲ ಸಣ್ಣ ಪುಟ್ಟ ರಾಜ್ಯಗಳು. ಮತ್ತು ಅಲ್ಲಿಂದ ಹಿಡಿದು ಗುಜರಾತ್ವರೆಗೆ ಇರ್ತಕ್ಕಂಥ, ಅಂದರೆ ಉದ್ದಗಲಕ್ಕೂ ಇಷ್ಟೊಂದು ಸುಮಾರು 30-32 ರಾಜ್ಯಗಳಿವೆ. ಅಲ್ಲಿರ್ತಕ್ಕಂಥ ಪ್ರತಿ ಬಡವರು ಸಹ ನಮ್ಮ ದೇಹದ ಒಂದು ಭಾಗ ಅಂತ ತಿಳ್ಕೋಬೇಕು. ಅವ್ರ ಬಡತನ ಇದ್ದರೆ ಅವ್ರ ಬಡತನನ ಮೀರಿಸ್ಬಿಟ್ಟು ನಮ್ಮ ಲೆವೆಲ್ಗೆ ಬರಬೇಕು. ಆ ದೃಷ್ಟಿಯಿಂದ ನಮ್ಮ ದೇಶದಲ್ಲಿರ್ತಕ್ಕಂಥ ಸಂಪತ್ತನ್ನೆಲ್ಲ ಕ್ರೋಢೀಕರಿಸಿ ಅದನ್ನು ಹಂಚಿಕೆ ಮಾಡಬೇಕು. ಈ ಹಂಚಿಕೆ ಮಾಡ್ತಕ್ಕಂಥ ಜವಾಬ್ದಾರಿ ಇರೋದು ಕೇಂದ್ರ ಸರ್ಕಾರದ ಮೇಲೆ. ನೋಡಿ, ಮತ್ತೆ ಹೇಳ್ತಾ ಇದ್ದೀನಿ, ಮತ್ತು ಅಲ್ಲೂ ಸಹ ಲೋಪದೋಷಗಳಾಗ್ಬೋದು ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಫೈನಾನ್ಸ್ ಕಮಿಷನ್ಗಳು ಇದು ಮಾಡ್ತಾರೆ. ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಏನು ಕೊಡುತ್ತೆ, ರೆಕಮೆಂಡೇಷನ್ ಏನು ಮಾಡುತ್ತೆ, ಯಥಾವತ್ತಾಗಿ ಜಾರಿಗೆ ತರ್ತಾರೆ. ಯಥಾವತ್ತೇನು ಆ್ಯಸ್ ಇಟ್ ಈಸ್ ಜಾರಿಗೆ ತರ್ತಾರೆ. ಆ್ಯಸ್ ಇಟ್ ಈಸ್ ಜಾರಿಗೆ ತರ್ತಾರೆ ಅಂದರೆ 14th ಪೇ ಕಮಿಷನ್ವರೆಗೂ ನೋಡಿ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಏನಿತ್ತು ಭಾಳ ಹಿಂದುಳಿದಿದ್ವು. ಮತ್ತು ಒರಿಸ್ಸಾ ಏನಿತ್ತು ಹಿಂದುಳಿದಿತ್ತು, ಉತ್ತರ ಪ್ರದೇಶ ಏನಿತ್ತು ಹಿಂದುಳಿದಿತ್ತು, ಬಿಹಾರ ಏನಿತ್ತು ಈಗಲೂ ಸಹ ಜಂಗಲ್ ರಾಜ್ ಭಾಳ ಹಿಂದುಳಿದಿದೆ ಅಂತೀವಿ. ಹಾಗೆ ರಾಜಸ್ಥಾನ ಹಿಂದುಳಿದಿತ್ತು. ಈ ದೃಷ್ಟಿಯಿಂದ ನಾವು ಸೌತ್ ಇಂಡಿಯಾದಲ್ಲಿ ಏನಿದ್ದೀವಿ, ಕರ್ನಾಟಕ, ಕೇರಳ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ಏನಿದ್ದೀವಿ, ನಾವು ಮುಂದುವರೆದಿದ್ದೀವಿ, ನೋ ಡೌಟ್. ಇದ್ರ ಬಗ್ಗೆ ಏನು ನಮ್ಮದೇನು ಡಿಸ್ಪ್ಯೂಟ್ ಇಲ್ಲ. ಬನ್ನಿ, ಇದಕ್ಕೆ ಕಾರಣಗಳು ಮುಂದಿನ ಎಪಿಸೋಡ್ಗಳಲ್ಲಿ ಮಾತಾಡ್ತೀನಿ, ಯಾಕೆ ಮುಂದಿದ್ದೀವಿ ನಾವು ಅಂತ ಅಂದ್ಬಿಟ್ಟು.